ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಬಹುದಾ, ಕರ್ನಾಟಕ ಹ್ಯಾಡ್ once upon a powerful dynasty that shaped culture, politics and the architecture of the South India. ಟೆಕ್ಸ್ಟ್ ಬುಕ್ ಅಲ್ಲಿ ಇವರ ಬಗ್ಗೆ ಸ್ವಲ್ಪ ಮಾತ್ರನೇ ಇನ್ಫಾರ್ಮೇಶನ್ ಇದೆ. ಎಸ್, ಟುಡೇ ಐ ವಾಂಟ್ ಟು ಶೇರ್ ಯು ಅಬೌಟ್ ದ ಅನ್ಟೋಲ್ಡ್ ರಿಯಲ್ ಟ್ರುತ್ ಆಫ್ ದ ಚಾಲುಕ್ಯಾಸ್ ಡೈನೆಸ್ಟಿ, ದ ಅಂಡರ್ ರೇಟೆಡ್ ಡೈನೆಸ್ಟಿ. ನಮಸ್ಕಾರ ಫ್ರೆಂಡ್ಸ್, ನಾನು ಮೇಘರಾಜ್ ಇನ್ಸೈಡ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಅರ್ಥ ಮಾಡ್ಕೊಂಡ ಚಾಲುಕ್ಯರು ಯಾರು, ಇವರ ಒರಿಜಿನ್ ಕೂಡ ಏನು, ಇವರ ಕಾಂಟ್ರಿಬ್ಯೂಷನ್ಸ್ ಕೂಡ ಏನು, ಹಾಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇವರ ಹಿಸ್ಟ್ರಿನ ಚೇಂಜ್ ಕೂಡ ಮಾಡಿದವರು ಯಾರು ಅಂತ ಡೀಟೇಲ್ ಆಗಿ ಕೂಡ ಅರ್ಥನ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳೋ ಹಾಗೆ ಚಾಲುಕ್ಯರು ಸೌತ್ ಇಂಡಿಯನ್ ಡೈನೆಸ್ಟಿ ಮಾತ್ರನೇ ಅಲ್ಲ, ಇವರು ಭಾರತದ ಪೊಲಿಟಿಕಲ್ ಮ್ಯಾಪ್ನ ಕಂಪ್ಲೀಟ್ಲಿ ಕೂಡ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಇವರಲ್ಲಿ ಕೂಡ 3 ಇಂಪಾರ್ಟೆಂಟ್ ಬ್ರಾಂಚಸ್ ಕೂಡ ಇತ್ತು: ಕಲ್ಯಾಣಿ ಚಾಲುಕ್ಯ, ಬದಾಮಿ ಚಾಲುಕ್ಯ ಹಾಗೂ ವೆಂಗಿ ಚಾಲುಕ್ಯ. ಹಾಗೂ ಇವರು ಭಾರತದ ಸೌತ್ ಇಂಡಿಯಾ ಹಾಗೂ ಕರ್ನಾಟಕನ ಆಲ್ಮೋಸ್ಟ್ 600 ಇಯರ್ಸ್ ವರೆಗೂ ಕೂಡ ರೂಲ್ ಮಾಡಿದ್ದಾರೆ ಸ್ನೇಹಿತರೆ, ವಿಚ್ ಈಸ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಅಚೀವ್ಮೆಂಟ್ ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಎಂಪೈರ್ ಅಂತ ಕೂಡ ಕನ್ಸಿಡರ್ ಮಾಡಬೇಕು. ಬಹಳ ಪುಸ್ತಕಗಳು ಅವರ ಒರಿಜಿನ್ ಕೂಡ ಅನ್ನೋನ್ ಅಂತಾನೆ ಮೆನ್ಷನ್ ಕೂಡ ಮಾಡುತ್ತವೆ ಸ್ನೇಹಿತರೆ. ಆದರೆ ಕನ್ನಡದ ಇನ್ಸ್ಕ್ರಿಪ್ಷನ್ ಪ್ರಕಾರವಾಗಿ ಇವರ ಅಗ್ನಿಕುಲ ಅಂತ ತಮ್ಮ ಒರಿಜಿನ್ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಮೆನಿ ಹಿಸ್ಟೋರಿಯನ್ಸ್ ಹೇಳೋ ಪ್ರಕಾರವಾಗಿ ಇವರು ನಾರ್ತ್ ಕರ್ನಾಟಕ ಪ್ರದೇಶದಿಂದ ಒರಿಜಿನ್ ಕೂಡ ಮಾಡುತ್ತಾರೆ ಅಂತ ಕೂಡ ಹೇಳಿದ್ದಾರೆ. ಚಾಲುಕ್ಯರ ರೂಲ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ಗೆ ಅತ್ಯಂತ ಮಹತ್ವ ಕೂಡ ಕೊಡಲಾಯಿತು. ಅಲ್ಲಿ ಲಿಟರರಿ ವರ್ಕ್ಸ್ಗೆ ಹಾಗೂ ಅಡ್ಮಿನಿಸ್ಟ್ರೇಷನ್ಗೆ ಹಾಗೂ ರಾಯಲ್ ಕಮ್ಯುನಿಕೇಶನ್ ಕೂಡ ಕನ್ನಡವನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಕನ್ನಡ ಲ್ಯಾಂಗ್ವೇಜ್ ತುಂಬಾ ಕೂಡ ಡಾಮಿನೇಟ್ ಆಯಿತು. ಇದರಿಂದಲೂ ಕೂಡ ಕರ್ನಾಟಕದ ಪೊಲಿಟಿಕಲ್ ಐಡೆಂಟಿಟಿಗೆ ಒಂದು ಫೌಂಡೇಶನ್ ಹಾಕಿದರು. ಎರಡನೇ ಪುಲಿಕೇಶಿ ಹೆಸರು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಮೆನ್ಷನ್ ಆಗೋದಿಲ್ಲ. ಆದರೂ ಇವರು ಇಂಡಿಯಾದ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಇನ್ ಚಾಲುಕ್ಯಾಸ್ ಡೈನೆಸ್ಟಿ ಕೂಡ. ಹಾಗೆ ಇವರ ಬಿಗ್ ಅಚೀವ್ಮೆಂಟ್ ಏನಂದ್ರೆ, ನಾರ್ತ್ ಇಂಡಿಯಾದ ಕಿಂಗ್ ಆದಂಥ ಗ್ರೇಟೆಸ್ಟ್ ಕಿಂಗ್ ಆದಂಥ ಹರ್ಷ ಅವರ ಸೋಲ್ಜರ್ಸ್ನ ಕೂಡ ಇವರು ಡಿಫೀಟ್ ಕೂಡ ಮಾಡಿದ್ರು ಸ್ನೇಹಿತರೆ. ಹಾಗೂ ಚೈನೀಸ್ದ ಒಂದು ಟ್ರಾವೆಲರ್ ಆದಂಥ ಝಾಂಗ್ ಅವರು ಕೂಡ ತಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಕಿಂಗ್ಡಮ್ ಬಗ್ಗೆ. ಏನಂದರೆ, ಪುಲಿಕೇಶಿ ಅವರ ಕಿಂಗ್ಡಮ್ ತುಂಬಾ ವೆಲ್ದಿ ಕೂಡ ಆಗಿತ್ತು, ಹಾಗೆ ರೆಸ್ಪೆಕ್ಟೆಡ್ ಕೂಡ ಆಗಿತ್ತು, ಹಾಗೂ ಪವರ್ಫುಲ್ ಎಂಪೈರ್ ಕೂಡ ಆಗಿತ್ತು. ಇದು ಕರ್ನಾಟಕಕ್ಕೆ ಕೂಡ ಒಂದು ಪ್ರೈಡ್ ಮೂಮೆಂಟ್ ಕೂಡ ಆಗುತ್ತೆ. ಐಹೊಳೆ, ಬದಾಮಿ ಮತ್ತು ಪಟ್ಟದಕಲ್ಲು ಆಲ್ಮೋಸ್ಟ್ ಪೀಪಲ್ಸ್ಗಳೆಲ್ಲ ಇದನ್ನ ಟೆಂಪಲ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹಾಗೂ ಮೊದಲು ನಾನು ಕೂಡ ಇದನ್ನ ಟೆಂಪಲ್ಸ್ ಅಂತಾನೆ ಅನ್ಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ಇವು ಆನ್ಸಂಟ್ ಇಂಡಿಯಾದ ಆರ್ಕಿಟೆಕ್ಚರ್ ಎಕ್ಸ್ಪೆರಿಮೆಂಟ್ ಸೆಂಟರ್ಸ್ಗಳಾಗಿತ್ತು ಸ್ನೇಹಿತರೆ. ಹೌದು, ಇಲ್ಲಿ ಪೀಪಲ್ಸ್ ನಾಗರ ಸ್ಟೈಲ್, ದ್ರವಿಡಿಯನ್ ಸ್ಟೈಲ್ ಮತ್ತು ವೇಸರ ಸ್ಟೈಲ್ಸ್ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಇವು ಆರ್ಕಿಟೆಕ್ಚರ್ಸ್ಗಳ ಮೇಲೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಹಾಗೆ ವೇಸರ ಸ್ಟೈಲ್ ಆರ್ಕಿಟೆಕ್ಚರ್ ಲೆಟರ್ ಬಿಕಮ್ ದ ಕರ್ನಾಟಕ ಸಿಗ್ನೇಚರ್ ಸ್ಟೈಲ್. ಅರಬ್ ಇನ್ವೇಡರ್ಸ್ ಇಂಡಿಯಾ ಮೇಲೆ ದಾಳಿ ಮಾಡಿದಾಗ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೊತೆಗೆ ಜಾಯಿನ್ ಆಗಿ ಯುನೈಟೆಡ್ ಡಿಫೆನ್ಸ್ ಫೋರ್ಸ್ ನ ಕ್ರಿಯೇಟ್ ಮಾಡಿದರು. 1300 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಕಂಬೈನ್ಡ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕೂಡ ಫಾರ್ಮ್ ಆಗಿತ್ತು, ವಿಚ್ ಈಸ್ ಟ್ರೂಲಿ ರಿಮಾರ್ಕೆಬಲ್. ಚಾಲುಕ್ಯ ಡೈನೆಸ್ಟಿ ಡಿಕ್ಲೈನ್ ಆದ್ಮೇಲೆ ಹೊಸ ಡೈನೆಸ್ಟಿಗಳು ಇವರ ಕಾಂಟ್ರಿಬ್ಯೂಷನ್ ಕೂಡ ಹೈಲೈಟ್ ಮಾಡಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇವರ ಇನ್ಫಾರ್ಮೇಶನ್ ಕೂಡ ತುಂಬಾನೇ ಶಾರ್ಟ್ ಆಗಿ ಕೂಡ ಕೊಡ್ತಾರೆ. ಆದರೆ ಇವರು ಇಂಡಿಯಾದ ಆರ್ಕಿಟೆಕ್ಚರ್, ಕರ್ನಾಟಕದ ಐಡೆಂಟಿಟಿ ಹಾಗೂ ಸೌತ್ ಇಂಡಿಯಾದ ಪೊಲಿಟಿಕಲ್ಸ್ ಮೇಲೆ ಕೂಡ ತುಂಬಾ ಡೀಪೆಸ್ಟ್ ಇಂಪ್ಯಾಕ್ಟ್ ಕೂಡ ಹಾಕಿದರು. ಇದು ಚಾಲುಕ್ಯರು ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಮಾಡಿರುವಂಥ ರಿಯಲ್ ಕಾಂಟ್ರಿಬ್ಯೂಷನ್. ಇಫ್ ಯು ಲೈಕ್ಡ್ ದಿಸ್ ಟಾಪಿಕ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೇಘರಾಜ್ ಇನ್ಸೈಡ್ಸ್ ಚಾನಲ್. ಧನ್ಯವಾದಗಳು ಸ್ನೇಹಿತರೆ.